ಯಾವತ್ತಾದ್ರೂ ನಿಮ್ ಮುಖನ ಮಿರರಲ್ಲಿ ನೋಡ್ಕೊಂಡಿದ್ದೀರಾ? ಯಾಕ್ರೆ ಅಂತದ್ ಏನ್ರಿ ಆಗಿದೆ ನಮ್ಗೆ? ಒಂದ್ ಹೈಟ್ ಇಲ್ಲ, ವೇಟ್ ಇಲ್ಲ, ಸ್ಟ್ರೆಂತ್ ಇಲ್ಲ, ಅಟ್ರಾಕ್ಷನ್ ಇಲ್ವೇ ಇಲ್ಲ. ಬೌನ್ಸಿಂಗ್ ಬಾಯ್ ತರ ಇರ್ಬೇಕಾದ್ ನೀವು ಪಂಚನಗರ ಸೈಕಲ್ ಟೈರ್ ತರ ಇದ್ದೀರಾ. ನಿಮ್ಮ ದೃಷ್ಟಿನಲ್ಲಿ ನಾನು ಹೇಗಿರ್ಬೇಕು ಅಂತ ಹೇಳ್ರಿ. ಅಭಿ, ಮೊನ್ನೆ ಟಿವಿಲಿ ಒಬ್ಬ ವೇಟ್ ಲಿಫ್ಟರ್ ಬಂದಿದ್ದ, ನೋಡಿದ್ರಾ? ಅದೇ ಮೈಯೆಲ್ಲ ಗಂಟು. ಎಕ್ಸ್ಕ್ಯೂಸ್ ಮೀ, ಅದು ಮೈಯೆಲ್ಲ ಗಂಟಲ್ಲ, ಮಸಲ್ಸ್. ಆ ತರ ಮಸಲ್ಸ್ ಇದೆಯಾ? ನೀವಾಗ ನೀವು ಒಂದು ಕಾಲ್ ಕರ್ಕೊಂಡು ಜಗಳ ಮಾಡ್ತಾ ಇದ್ರಲ್ಲ, ಯಾಕೆ ಅಂತ ಕಾರಣ ಕೇಳ್ಬಹುದೇ? ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 3000 ಕೊಡಿ ಅಂತ ಮೂರ್ ದಿವಸದಿಂದ ಕೇಳ್ತಾ ಇದ್ದೀನಿ. ಕೊಟ್ರಾ? ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದು ಕೊಡೋವರೆಗೂ ನಿಮ್ ಶೇಪ್ ನ ತೆಗಿತಾನೆ ಇರ್ತೀನಿ. ಗಲಿ ವಂಶದ ಕುಡಿ ಶೇಪ್ಲೆಸ್ ಬಾಡಿ. ಮಾಟ ಮಂತ್ರ ಶಿವಲೀಲೆ, ಕಡ್ಡಿನ ಗುಡ್ಡ ಮಾಡ್ತೀನಿ, ಗುಡ್ಡನ ಕಡ್ಡಿ ಮಾಡ್ತೀನಿ, ಕಣಿ ಹೇಳ್ತೀನವ ಕಣಿ. ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ ಇಸ್ ದಿಸ್ ಗುಡ್ಡ ಕಡ್ಡಿ? ಬುಡ್ಡಿನ ಮಿಡ್ಡಿ ಮಾಡ್ತೀನಿ, ಮಿಡ್ಡಿನ ಚಡ್ಡಿ ಮಾಡ್ತೀನಿ. ವೆರಿ ಸ್ಟ್ರೇಂಜ್. ಯು ಆರ್ ಮ್ಯಾಜಿಕ್ ಲೇಡಿ? ಮ್ಯಾಜಿಕ್ ಲೇಡಿ ಅಲ್ಲ, ಮಾಟಗಾತಿ. ಓ, ಮಾಟಗಾತಿ. ನನಗೆ ನಾಳೆ ಏನಾಗುತ್ತೆ ಅಂತ ಇವತ್ತೇ ಹೇಳ್ತೀಯಾ? ಅದಕ್ಕೇನಂತ ಹೇಳ್ತೀನಿ. ಯವಿ ನಿನ್ ಮುಖ ಇವತ್ತಿದ್ದ ಹಾಗೆ ನಾಳೆ ಇರಲ್ಲ, ನಾಳೆ ಇದ್ದ ಹಾಗೆ ನಾಡಿದ್ದಿರೋದಿಲ್ಲ. ನಿನ್ ಮುಖ ಭಯಂಕರ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಏನಾಗುತ್ತೆ? ನಿನ್ನ ಕೆನ್ನೆ ಮೇಲೆ ಇದೊಂದ್ ಕಪ್ಪು ಚುಕ್ಕಿ ಇದೆಯಲ್ಲ, ಅದು ದಿನೇ ಬೆಳಿತಾ ಹೋಗುತ್ತೆ. 5 ವರ್ಷ ಆಗ್ತಿದ್ದ ಹಾಗೆ ನಿನ್ನ ಇಡೀ ಮುಖನ ಆವರಿಸ್ಕೊಂಡ್ಬಿಡುತ್ತೆ. ಹಾಗಾಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನೋಡು, ನೀನು ಮದುವೆ ಆಗಿದ್ಯಾ, ಆದ್ರೆ ನಿನ್ನ ರಾಶಿ ಫಲ ಚೆನ್ನಾಗಿಲ್ಲ. ನಿನ್ನ ಗಂಡನ ರಾಶಿ ಫಲ ಚೆನ್ನಾಗಿದೆ, ನಿನ್ನ ರಾಶಿ ಅವನ್ ರಾಶಿ ಸೇರ್ಬೇಕು. ಹಾಗಾದ್ರೆ ಕಾಶಿಗೆ ಹೋಗಿದ್ ಫಲ ಸಿಗತ್ತೆ. ನೀ ಹೇಳ್ತಿರೋದ್ ನಂಗೆ ಅರ್ಥ ಆಗ್ತಾ ಇಲ್ಲ. ನೀನು ನಿನ್ನ ಗಂಡನ ಜೊತೆ ಸಂಸಾರ ಮಾಡ್ಬೇಕು. ಆಗ ನಿನ್ನ ರಾಶಿ ಅವನ್ ರಾಶಿ ಅದ್ಲು ಬದ್ಲಾಗಿ ಒಂದಕ್ಕೊಂದು ಸೇರ್ಕೊಳುತ್ತೆ. ನಿನ್ನ ಕಾಯಿಲೆನೂ ಗುಣ ಆಗತ್ತೆ, ಮುಖದಲ್ಲಿರೋ ಚುಕ್ಕಿನೂ ಕರಗ್ ಹೋಗುತ್ತೆ. ಅಲ್ಲೋ, ನಾನ್ ಹಬ್ಬ ಜೊತೆ ಸಂಸಾರ ಮಾಡಲ್ಲ. ನಾನೇನಾದ್ರು ಪ್ರೆಗ್ನೆಂಟ್ ಆಗ್ಬಿಟ್ರೆ ಹಾಳಾಗ್ಬಿಡ್ತೀನಿ, ಫ್ಯಾಟ್ ಆಗ್ಬಿಡ್ತೀನಿ. ಆಮೇಲೆ ನನ್ಗೂ ಆ ಪದ್ಮಜಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ಅಲ್ಲೋ, ಅದಕ್ಕೆ ಯಾಕೆ ಹಾಕಿರ್ಸ್ಕೊಂಡ್ರು? ನೀನೇನೋ ಕಚ್ಬಿಟ್ಯಾ? ಇಲ್ಲಪ್ಪ, ಆ ಮಾಟ್ಗತಿ ಏನೋ ಹೇಳಿದ್ಲು ಅಂತ ಅದಕ್ಕೆ ತುಂಬಾ ಭಯ ಬಿದ್ಬಿಟ್ಟಿದ್ದಾರೆ. ಜಾಜಿ ಅವ್ರೆ, ನೀವ್ಯಾಕೆ ಆ ಮಾಟುಗಾತಿಗೆ ಭಯ ಬಿದ್ದೀರಾ? ನಮ್ಗೆ ಒಬ್ರು ಶಾಸ್ತ್ರಿಗಳು ಗೊತ್ತು, ಅವ್ರನ್ನ ಬರಕ್ ಹೇಳ್ತೀವಿ. ನೀವು ನಿಮ್ಮ ಕೆನ್ನೆ ಮೇಲಿರೋ ಮಚ್ಚೆನ ಅವ್ರಿಗೆ ತೋರಿಸಿ, ಆಗ ಅವರು ನೀವು ಪಾಂಡುರಂಗನ್ ಜೊತೆ ಸಂಸಾರ ಮಾಡ್ತಿರೋ ಹಾಗೆ ಏನೋ ಒಂದು ಐಡಿಯಾ ಕೊಡ್ತಾರೆ. ನಿನ್ನ ಗಂಡನಿಗೆ ಒಂದು ವ್ರತ ಮಾಡೋದಕ್ಕೆ. ಯಾವ ವ್ರತ? ಸಂಸಾರ ವ್ರತ. ಹಾಗೆ ಮಾಡೋದ್ರಿಂದ ಅವನಿಗೆ ಒಳ್ಳೇದಾಗುತ್ತೆ, ನಿನ್ನ ಪ್ರೀತಿ ಅವನಿಗೆ ಸಿಗುತ್ತೆ ಅಂತ ಹೇಳು. ವ್ರತ ಮಾಡೋ ಕಾಲಕ್ಕೆ ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಅನ್ನೋ ಮಂತ್ರನ ಜಪ ಮಾಡೋದಕ್ಕೆ ಹೇಳು. 1 ವಾರ ಕಾಲ ವ್ರತ ಮಾಡೋದ್ರಿಂದ ಮಾಟಗಾತಿ ಕೊಟ್ಟು ಗಡು ಮುಗಿಯುತ್ತೆ, ನೀನು ಸಂಸಾರ ಮಾಡುವಷ್ಟಿರಲ್ಲ. ಈ ವ್ರತನ ನಾನು ಮಾಡೋದ್ರಿಂದ ನಮಗೆ ಸಿಕ್ಕೋ ಭಾಗ್ಯನಾದ್ರೂ ಏನು? ಹಬಿ, 1 ವಾರ ಕಾಲ ನೀವು ಉಪವಾಸ ಇದ್ದು ಈ ವ್ರತನ ಮಾಡಿದ್ದೆ ಆದ್ರೆ ನೀವು ಕರೆಕ್ಟ್ ಜಾಗಕ್ಕೆ ಬರ್ತೀನಿ. ಹಬಿ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ದಿಟ್ಟಿಸ್ ನೋಡ್ತಾ ಇದ್ದೀನಿ. ವ್ರತ ಮಾಡ್ರಿ. ಅದು ನೀವು ನನ್ನ ಅಕ್ಕಪಕ್ಕ ಸುಳಿದಾಡ್ತಾ ಇದ್ರೆ ನನಗೆ ವ್ರತ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಕಣ್ರಿ. ಹಬಿ, ಯಾರೇ ಅಕ್ಕಪಕ್ಕ ಬಂದ್ರು, ಎಷ್ಟೇ ಡಿಸ್ಟರ್ಬ್ ಮಾಡಿದ್ರು ನಿಮ್ ಮನ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಬೆಕ್ಕದ್ದವ್ರು ಬರ್ಲಿ ಕಣ್ರೆ, ನನ್ನ ಮನಸ್ಸು ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವು ನನ್ನ ಅಕ್ಕಪಕ್ಕ ಸುಳಿದಾಡ್ಬಿಟ್ರೆ ಸಾಕು, ಯಾಕೆ ಏನೋ ಕಂಟ್ರೋಲ್ಗೆ ಸಿಕ್ಕಲ್ಲ ಅನ್ಸುತ್ತೆ. ಬಂದ್ರೆ ಒಂದೇ ಒಂದ್ಸಲ ನಾವು ನೀವು ಊಟಿಗೆ ಹೋಗ್ಕೊಂಡ್ಬಿಡೋಣ, ಆಮೇಲೆ ಬೇಕಾದ್ರೆ ವ್ರತ ಮಾಡ್ತೀವಿ. ಪಾಪ ತನ್ನ ಮುಖದಲ್ಲಿರೋ ಕಲಿ ಚುಕ್ಕಿ ಎಲ್ಲಿ ದೊಡ್ಡದಾಗುತ್ತೋ ಅನ್ನೋ ಬಯಕೆ ನಿನ್ನ ಕೈಲಿ ವ್ರತ ಮಾಡಿಸ್ತಿದ್ದಾಳೆ. ಮಾತ್ರ ರಂಗಮ್ಮ, ಮನುಷ್ಯನಿಗೆ ಒಂದು ಮುಖ ಅಂತ ಇದ್ದ ಮೇಲೆ ಅಲ್ಲಿ ಚಿಕ್ಕೇನೂ ಬರುತ್ತೆ, ಮಡವೆನೂ ಇಳುತ್ತೆ, ಗುಳ್ಳೇನೂ ಬರುತ್ತೆ. ಅದು ಬಂದಷ್ಟೇ ಬೇಗ ಹೊರಟು ಹೋಗುತ್ತೆ. ಆದರೆ ಇವರು ಜಾಜ್ ಜಂಬಲ್ದಿನಿಯವರು ಈ ಗಂಡುಗಳಿಗೆ ನೀವು ನೋಡೋದಕ್ಕೆ ಒಳ್ಳೆ ಈ ಪಂಚರ್ ಆಗಿರೋ ಸೈಕಲ್ ಟೈರ್ ತರ ಇದ್ದೀರಾ ಅಂದ್ಬಿಟ್ರು. ಬರೀ ಅಷ್ಟಾಗಿದ್ರು ನಾನು ಸುಮ್ಮನೆ ಇದ್ದು ಬಿಡ್ತಿದ್ದೆ. ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಏನೆಲ್ಲ ತೇಜೋವಧೆ ಮಾಡ್ಬಿಟ್ರು. ಪ್ರತಿಕಾರಕ್ಕೋಸ್ಕರ ಕಾಯ್ತಾ ಇದ್ದೆ. ಇವರು ಮುಖದಲ್ಲಾಗಿರೋ ಚಿಕ್ಕೆನ ಬಂಡವಾಳ ಮಾಡ್ಕೊಂಡು ಈ ಚುಕ್ಕೆ ಮುಂದಕ್ಕೆ ಇನ್ನೂ ದೊಡ್ಡದಾಗುತ್ತೆ, ಮುಖ ಅವಲಕ್ಷಣ ಆಗುತ್ತೆ, ಗಂಡನ್ನ ನೆಟ್ಟು ನೋಡ್ಕೊಂಡ್ರೆ ಮಾತ್ರ ಅದು ಸರಿ ಹೋಗುತ್ತೆ ಅಂತ ಆ ಮಾಟುಗಾತಿ ಕೈಲಿ ಹೇಳಿಸಿದ್ದೆ ನಾನು.